ಶಾಪಿಂಗ್ ಹೋಗೋಣ ಅಂದ್ಲು. ಇಲ್ಲಿ ನೋಡಿದ್ರೆ ಯಾವ್ದೋ ಒಫು ಕೆಫೆ ಕರ್ಕೊಂಡ್ ಬಂದ್ಲು. ಆದ್ರೆ ನಾನು ಇದನ್ನ ಹೆಂಗ್ ಓದ್ದೆ ಗೊತ್ತಾ? ಉಫು ಅಂತ. ಜಪಾನ್ ನಲ್ಲಿ ಏನಾದ್ರೂ ಮಲ್ಲಿಗೆ ಇಡ್ಲಿ ಮಾಡಿದ್ರೆ ಹಿಂಗೇ ಇರುತ್ತೆ ಅನ್ಸುತ್ತೆ. ನಮ್ಮೂರಲ್ಲಿ ಇಡ್ಲಿಗೆ ಸಾಂಬಾರ್ ಡಿಪ್ ಕೊಟ್ರೆ ಇವರು ಚಾಕ್ಲೇಟ್ ಡಿಪ್ ಕೊಟ್ರು. ಯಾಕೆಂದ್ರೆ ಇದು ಸೂಫ್ಲೆ ಪ್ಯಾನ್ ಕೇಕ್ ಅಂತೆ. ಬಟ್ ನಾನು ಇದಕ್ಕಿಟ್ಟಿರೋ ಹೆಸರು ಜಿಲ್ ಜಿಗಾ ಅಂಡ್ ಸಡನ್ ಆಗಿ ನಮ್ ಕಣ್ಣಿಗೊಂದು ಕಣ್ಪಡ್ತು. ಇರೋ ಅರ್ಜೆಂಟ್ ಗಿರಾಕಿ ಕಣ್ಣಿಗೆ ಕಣ್ಪಡ್ತಾ ಏನಂತಂದ್ರೆ ಜಾಪನೀಸ್ ಸೂಫ್ಲೆ ಪ್ಯಾನ್ ಕೇಕ್. ಇದು ಒಂಥರ ಜಾಪನೀಸ್ ಅಲ್ಲಿ ದೊಡ್ಡ ಮಹತ್ವ ಪಡೆದಿರುವಂತ ಒಂದು ಡಿಶ್. ಇದು ಓಲ್ಡ್ ಕನ್ನಡ. ತುಂಬಾ ಸಾಫ್ಟ್ ಆಗಿರುತ್ತೆ. ತಿನ್ನು ಶೇಕ್ ಬಾಡಿ ರಾಕ್ ಯರ್ ಬಾಡಿ ನಮ್ಮ ಉಪ್ಪಿ ಸಾಂಗು. ಹೌದಾ? ಶೇಕ್ ಯೋರ್ ಬಾಡಿ ಎವ್ರಿಬಾಡಿ. ತುಂಬಾ ಶೇಕ್ ಮಾಡಿದ್ರೆ ಉದ್ರೋಗ್ಬಿಡುತ್ತೆ. ಸರಿ ತಿನ್ನು, ಶೇಕ್ ಮಾಡಿ ಸಾಕು. ಎಲ್ಲ ಉಂಡಿ ಇಟ್ಟು ಹಂಗೆ ಅದ. ಇದಕ್ಕೆ ಯಾರನ್ನ ನಂಬ್ಕೊಂಡು ಹೋಗಿ ತಿಂದ್ರೆ ಹಿಂಗೆ ಆಗೋದು. ಅದೇನು ಅವರು ಅಮೂಲ್ ಹಾಲಿನ ಚೀಸ್ ಕೇಕಾ? ದಟ್ ಮಿಲ್ಕ್ ಪೌಡರ್ ಟೆಕ್ಸ್ಚರ್ ಹಂಗೆ ಇದೆ. ಐ ವುಡ್ ರೇಟ್ ಇಟ್ 3 on 5. ಜಸ್ಟ್ ಬಿಕಾಸ್ ಆಫ್ ದ ಬ್ಯಾಟರ್. ಜೊತೆಗೆ ಒಂದು ನೆನ್ಸ್ಕೊಳಕ್ಕಲ್ಲ ಬೇಬಿ, ಮೈನೀಸ್ ಥರ ನೆನ್ಸ್ಕೊಳಕ್ಕೆ ಕ್ರೀಮ್ ಕೊಟ್ಟಿದ್ದಾರೆ. ಇದನ್ನ ನಿಲ್ಸೋಕ್ಕೆ ಒಂದೆರಡು ಕಡ್ಡಿ ಇಟ್ಟಿದ್ದಾರೆ. ಅವಾಗಲೇ ಕರೆಕ್ಟಾಗಿ ನಿಂತ್ಕೊಳುತ್ತೆ, ಇಲ್ಲ ಬಿದೋಗ್ಬಿಡುತ್ತೆ ಅಂತ ಕವರು. ನೋಡಿ, ಇದರದ್ದು ಕಾಸ್ಟ್ ಬಂದು 385. ನಮ್ಮ ಮನೇಲಿ 3 ಸೆಟ್ ದೋಸೆ ಇಟ್ಬಿಟ್ಟು ಅದ್ರ ಮೇಲೆ ಚಾಕ್ಲೇಟ್ ಸಾಸ್ ಹಾಕ್ಕೊಟ್ರೆ ಇನ್ನೂ ಬೆಟರ್ ಆಗಿರುತ್ತೆ. ನಿಂಗೆ ಗೊತ್ತಿದ್ದು ಆಚೆ ಬಂದು ಯಾಕೋ ನಿಮ್ಮ ಮನೆಗೆ ಕಂಪೇರ್ ಮಾಡ್ತೀಯಾ? ಆಲ್ವೇಸ್ ಮನೆ ಊಟ ಇಸ್ ದ ಬೆಸ್ಟ್. ಮತ್ತೆ ತಿಂತೀಯಾ? 100% ಇಲ್ಲ. ಮಕ್ಳಿಗೆ ಇಷ್ಟ ಆಗುತ್ತೆ, ಬಟ್ ಮಕ್ಳು ಮಾಡೋರ್ಗೆ ಇಷ್ಟ ಆಗಲ್ಲ. ಅಂದರೆ ಅಡಲ್ಟ್ಸ್ಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರು. ಯಾಕೆ ಅಡಲ್ಟ್ ಟ್ರೆಂಡ್ ಥರ ಮಾತಾಡ್ತೀಯಾ? ಅಡಲ್ಟ್ ಟ್ರೆಂಡ್ ಮೈಂಡ್ ಸೆಟ್ ನಿಮ್ದಲ್ಲ.